2002ರ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಆ್ಯಕ್ಟ್ನಲ್ಲಿ ಒಂದು ಬದಲಾವಣೆಯ ತಂದರು. ಆ ಬದಲಾವಣೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭಾಳ ಮಹತ್ತರವಾದ ಬದಲಾವಣೆ. ಅದೇನು ಅಂದರೆ ODL, ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್ ಅನ್ನೋದೇನಿದೆ ಅದು ಈ ವಿಶ್ವವಿದ್ಯಾಲಯ ಮಾತ್ರ ನಡೆಸಬೇಕು, ಬೇರೆ ಯಾವ ವಿಶ್ವವಿದ್ಯಾಲಯವೂ ODL ನಡೆಸೋ ಅಂತಕ್ಕೆ ಅನ್ನೋದನ್ನು ಯೂನಿವರ್ಸಿಟಿ ಆ್ಯಕ್ಟಲ್ಲಿ ಅಮೆಂಡ್ ಮಾಡಿ ನಮಗಿವತ್ತು ಕರ್ನಾಟಕ ರಾಜ್ಯಪತ್ರವನ್ನು ರಿಲೀಸ್ ಮಾಡಿದ್ದಾರೆ. ಬಹುಶಃ ನಿನ್ನೆ 30ನೇ ತಾರೀಕು ಆಯಿತು. ನಮಗೆ ಅಫಿಷಿಯಲ್ ಕಾಪಿ ತಲುಪೋಷ್ಟೊತ್ತಿಗೆ ಇವತ್ತು ನಮಗೆ ನಿನ್ನೆ ತಲುಪ್ತು. ಹಂಗಾಗಿ ಇವತ್ತು ಪತ್ರಿಕಾ ಮಾಧ್ಯಮ ಮಿತ್ರರ ಜೊತೆ ಇದನ್ನು ಹಂಚಿಕೊಂಡು ಬಹುಶಃ ಇದು ಭಾಳ ನಮ್ಮ ಯೂನಿವರ್ಸಿಟಿ 25 ವರ್ಷ ಆಗಿದೆ. ಈ ವರ್ಷ 25 ವರ್ಷ ಕಂಪ್ಲೀಟ್ ಆಗುತ್ತೆ. ಸಿಲ್ವರ್ ಜೂಬ್ಲಿ ಇಯರ್ ಮತ್ತು ಹೊಸ ವರ್ಷ ಎರಡು ಒಂದು ಇದರಲ್ಲಿ ಇವತ್ತು ಬಹುಶಃ ನಮಗೆ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ ಹೊಸ ವರ್ಷಕ್ಕೆ. ಅದಕ್ಕೆ ಇಡೀ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯಪಾಲರಿಗೂ ಎಲ್ಲರಿಗೂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ಪರವಾಗಿ ನನ್ನ ಪರವಾಗಿ ಸರ್ಕಾರಕ್ಕೆ ನಮ್ಮ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇವೆ. ಬೆಳ್ಳಿ ಹಬ್ಬ ಆಚರಣೆ, ಕ್ರಿಯಾ ಯೋಜನೆ, ಉನ್ನತ ಮಟ್ಟದ ಸಮಿತಿ ರಚನೆ, ಹೊಸ ಕಾರ್ಯಕ್ರಮಗಳ ಪರಿಚಯ, ನಾವು ನ್ಯೂ ಕೋರ್ಸಸ್ಸನ್ನು ಶುರು ಮಾಡ್ತಿದ್ದೀವಿ. ಈ ವರ್ಷದಲ್ಲಿ ನಾವು ಇಷ್ಟೊತ್ತಿಗಾಗಲೇ ಮಾಡಬೇಕಾಯಿತು, ಬಟ್ ಕೊರೋನಾದಲ್ಲಿ ಯಾಕೆ ಅಂದರೆ ಬಹುಶಃ ಅಲ್ಯೂಮಿನಿ ಮೀಟ್ ಎಲ್ಲ ಕಾರಣಗಳಿಗೂ ಒಂದು ಅಲ್ಯೂಮಿನಿ ಮೀಟ್ ಆಗಬೇಕಾಗಿತ್ತು. 25 ವರ್ಷದ ಈ ಯೂನಿವರ್ಸಿಟಿಯ ಇತಿಹಾಸದಲ್ಲಿ ಅಲ್ಯೂಮಿನಿ ಮೀಟ್ ಆಗಿರಲಿಲ್ಲ, ಅಲ್ಯೂಮಿನಿ ಅಸೋಸಿಯೇಷನ್ ಫಾರಮ್ ಆಗಿರಲಿಲ್ಲ. ಅದನ್ನೂ ಕೂಡ ಪ್ರಾರಂಭ ಮಾಡಿದ್ದೀವಿ. ಈಗ ನಮ್ದು ಆಲ್ರೆಡಿ ರಿಜಿಸ್ಟರ್ ಆಗಿ ಅಲ್ಯೂಮಿನಿ ಅಸೋಸಿಯೇಷನ್ನು ಅದಕ್ಕೊಂದು ವೆಬ್ಸೈಟನ್ನು ಓಪನ್ ಮಾಡಿ, ವೆಬ್ ಪೇಜನ್ನು ಓಪನ್ ಮಾಡಿ ಕೊಟ್ಟು ಎಲ್ಲ ನಮ್ಮ ವಿದ್ಯಾರ್ಥಿಗಳ ಜನ PU ಕಾಲೇಜ್ಗೆ ಲೆಕ್ಚರರ್ಸ್ ಆಗಿ ಕ್ವಾಲಿಫೈ ಆಗಿದ್ದಾರೆ, ಆರ್ಡರ್ಸನ್ನು ಪಡೆದಿದ್ದಾರೆ. ಅವರು ಕೂಡ ಈ ವಿಶ್ವವಿದ್ಯಾಲಯದ ಹಿರಿಯ ವಿದ್ಯಾರ್ಥಿಗಳು. ಬಹುಶಃ ಇದು 1 ವರ್ಷದ ಸಾಧನೆ ಇಷ್ಟ ಆದರೆ ಬಹುಶಃ 25 ವರ್ಷದ ಸಾಧನೆಯಲ್ಲಿ ಯಾರ್ಯಾರು ನಮ್ಮಲ್ಲಿ KS ಪಾಸ್ ಮಾಡಿದ್ದಾರೆ, IAS ಪಾಸ್ ಮಾಡಿದ್ದಾರೆ ಅನ್ನೋ ರೆಕಾರ್ಡ್ಸು ಬಹುಶಃ ನಮ್ಮಲ್ಲಿ ಇಲ್ಲ. ಆದರೆ ಈಗ ನಾವು ಆ ಒಂದು ರೆಕಾರ್ಡ್ಸನ್ನು ಕ್ರಿಯೇಟ್ ಮಾಡುವಂತಹ ಸಾಹಸಕ್ಕೆ ಕೈ ಹಾಕಿದ್ದೀವಿ. ಅದಕ್ಕೋಸ್ಕರ ರಾಜ್ಯವ್ಯಾಪ್ತಿ